ಮ್ಯಾಟ್ರಿಮೋನಿ ಎಷ್ಟೋ ಜನರ ಪಾಲಿಗೆ ಇದು ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್, ಮತ್ತೊಬ್ಬರ ಪಾಲಿಗೆ ಇದು ಡೇಂಜರಸ್ ಸಾಫ್ಟ್ವೇರ್ ಅಂತ ಹೇಳ್ಬೋದು. ಒಂದಷ್ಟು ಮದುವೆಗಳಾಗಿದ್ರೆ ಒಂದಷ್ಟು ಜೀವನವೇ ಬೇಡ ಎನ್ನುವಂತ ಡಿಸಿಷನ್ ತಗೊಳ್ಳೋದಕ್ಕೂ ಕೂಡ ಇದೊಂದು ವೇದಿಕೆ ಆಗಿಬಿಟ್ಟಿದೆ. ಮ್ಯಾಟ್ರಿಮೋನಿಯಲ್ ಸೈಟ್ ನಲ್ಲಿ ಹೆಂಡತಿಯಾಗುವವಳ ಹುಡುಕೋದಕ್ಕೆ ಹೋಗಿ ಈ ದುರಂತ ನಡೆದಿದೆ. ಹಿಂದೆ ಮುಂದೆ ಗೊತ್ತಿಲ್ಲದೆ ಅಪರಿಚಿತರ ಜೊತೆ ಸಂಬಂಧ ಬೆಳೆಸೋದಕ್ಕೆ ಹೋಗಿ ಅನೇಕರು ಈಗಾಗಲೇ ಮೋಸ ಹೋಗಿ ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿದ್ದಾರೆ. ಮ್ಯಾಟ್ರಿಮೋನಿಯಲ್ ಸೈಟ್ ನಲ್ಲಿ ಹೆಂಡತಿಯಾಗುವವಳ ಹುಡುಕೋದಕ್ಕೆ ಹೋಗಿ ಈ ದುರಂತ ಸಂಭವಿಸಿದೆ. ಬೆಂಗಳೂರಿನ ಕಂಟೋನ್ಮೆಂಟ್ ನಿವಾಸಿ 31 ವರ್ಷದ ಹದಿಹರಿಯದ ಯುವಕ ಹೀಗೆ ಮೋಸ ಹೋದವ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅಮೃತ ಶ್ರೀಕಂಠ. ಮ್ಯಾಟ್ರಿಮೋನಿ ಎಷ್ಟೋ ಜನರ ಪಾಲಿಗೆ ಇದು ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್, ಮತ್ತೊಬ್ಬರ ಪಾಲಿಗೆ ಇದು ಡೇಂಜರಸ್ ಸಾಫ್ಟ್ವೇರ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮ್ಯಾಟ್ರಿಮೋನಿಯಲ್ ಸೈಟ್ನಲ್ಲಿ ಒಂದಷ್ಟು ಮದುವೆಗಳಾಗಿದ್ರೆ ಒಂದಷ್ಟು ಜೀವನವೇ ಬೇಡ ಎನ್ನುವಂಥ ಡಿಸಿಷನ್ ತಗೊಳ್ಳೋದಕ್ಕೂ ಕೂಡ ಇದೊಂದು ವೇದಿಕೆ ಆಗ್ಬಿಟ್ಟಿದೆ. ಅಂಥದ್ದೇ ಒಂದು ಕಥೆಯನ್ನ ಹೇಳ್ತಾ ಹೋಗ್ತೀನಿ ನೋಡಿ. ಮ್ಯಾಟ್ರಿಮೋನಿಯಲ್ ಸೈಟ್ನಲ್ಲಿ ಲಂಡನ್ ಯುವತಿಯ ಪ್ರಪೋಸಲ್ ಒಂದು ಬಂದಿರುತ್ತೆ. ಮದುವೆಯಾಗುವ ಕನಸಿನಲ್ಲಿದ್ದಂಥ ಯುವಕನಿಗೆ ಭಾರಿ ಉಂಡೆನಾಮವನ್ನ ಹಾಕಲಾಗಿದೆ. ಎಸ್, ಬೆಂಗಳೂರಿನ ಯುವಕನೊಬ್ಬ ಮ್ಯಾಟ್ರಿಮೋನಿಯಲ್ ಸೈಟ್ನಲ್ಲಿ ಪರಿಚಯವಾದ ಲಂಡನ್ ಮೂಲದ ಯುವತಿಯನ್ನ ನಂಬಿ ಮೋಸ ಹೋಗಿದ್ದು ಬರೋಬ್ಬರಿ 24 ಲಕ್ಷವನ್ನ ಕಳೆದುಕೊಂಡಿದ್ದಾನೆ. ಮ್ಯಾಟ್ರಿಮೋನಿಯಲ್ ಸೈಟ್ನಲ್ಲಿ ಹೆಂಡತಿಯಾಗುವವಳ ಹುಡುಕೋದಕ್ಕೆ ಹೋಗಿ ಈ ದುರಂತ ನಡೆದಿದೆ. ಆನ್ಲೈನ್ನಲ್ಲಿ ಹುಡುಗಿ ಹುಡುಕೋದಕ್ಕೆ ಹೋಗಿ ಯುವಕ ಆನ್ಲೈನ್ನಲ್ಲಿ ಹಿಂದೆ ಮುಂದೆ ಗೊತ್ತಿಲ್ಲದೆ ಅಪರಿಚಿತರ ಜೊತೆ ಸಂಬಂಧ ಬೆಳೆಸೋದಕ್ಕೆ ಹೋಗಿ ಅನೇಕರು ಈಗಾಗಲೇ ಮೋಸ ಹೋಗಿ ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿದ್ದಾರೆ. ಆದರೂ ಯುವಕರಿಗೆ ಮಾತ್ರ ಬುದ್ಧಿ ಬಂದಿಲ್ಲ. ಆನ್ಲೈನ್ನಲ್ಲಿ ಬಾಳ ಸಂಗಾತಿಯನ್ನ ಹುಡುಕೋದಕ್ಕೆ ಹೋಗಿ ಮಾಯಾಂಗನಿಯ ಬೆನ್ನು ಬಿದ್ದ ಯುವಕನೋರ್ವ ಲಕ್ಷಾಂತರ ರೂಪಾಯಿಗಳನ್ನ ಕಳೆದುಕೊಂಡಿದ್ದಾನೆ. ಮ್ಯಾಟ್ರಿಮೋನಿಯಲ್ ಸೈಟ್ನಲ್ಲಿ ಹೆಂಡತಿಯಾಗುವವಳ ಹುಡುಕೋದಕ್ಕೆ ಹೋಗಿ ಈ ದುರಂತ ಸಂಭವಿಸಿದೆ. ಬೆಂಗಳೂರಿನ ಕಂಟೋನ್ಮೆಂಟ್ ನಿವಾಸಿ 31 ವರ್ಷದ ಹದಿಹರಿಯದ ಯುವಕ ಹೀಗೆ ಮೋಸ ಹೋದವ. ಪೊಲೀಸರ ಪ್ರಕಾರ ಈತನ ಹೆಸರು ಅಜಯ್ ಅಂತ ಬದಲಾಯಿಸಲಾಗಿದೆ. ಕೆಲವು ತಿಂಗಳ ಹಿಂದೆ ಮದುವೆಯಾಗುವ ಆಸೆಯಿಂದ ಬಾಳ ಸಂಗಾತಿಯನ್ನ ಆನ್ಲೈನ್ ನಲ್ಲಿ ಹುಡುಕಿದ್ದಾನೆ. ಅದರಲ್ಲೂ ಮ್ಯಾಟ್ರಿಮೋನಿಯಲ್ ಸೈಟ್ ನಲ್ಲಿ ಹುಡುಕೊಂಡಿದ್ದಾನೆ. ಜೊತೆಗೆ ಈತ ರಿಜಿಸ್ಟರ್ ಕೂಡ ಮಾಡಿಕೊಂಡಿದ್ದ. ಜುಲೈನಲ್ಲಿ ಈತನಿಗೆ ತಾರಣಿ ಶ್ರೀನಿವಾಸನ್ ಎನ್ನುವಂತಹ ಪ್ರೊಫೈಲ್ ನಿಂದ ವಿವಾಹದ ಪ್ರಪೋಸಲ್ ಬಂದಿರುತ್ತೆ. ಆಕೆ ತಾನು ಲಂಡನ್ ನಲ್ಲಿ ನೆಲೆಸಿರುವ ಉದ್ಯಮ ವ್ಯವಹಾರಗಳನ್ನ ಹೊಂದಿರುವ ಮಹಿಳೆಯಾಗಿದ್ದೀನಿ ಅಂತ ಹೇಳ್ಕೊಂಡಿದ್ದಾಳೆ. ಜೊತೆಗೆ ತಾನು ತಮಿಳುನಾಡು ಮೂಲದವಳು ಅಂತ ಕೂಡ ಹೇಳ್ಕೊಂಡಿದ್ದಾಳೆ. ಅಲ್ಲದೆ ತನ್ನ ಸಂಬಂಧಿಗಳು ಕುಟುಂಬಸ್ಥರು ತಮಿಳುನಾಡಿನ ಚೆನ್ನೈನಲ್ಲಿ ನೆಲೆಸಿದ್ದು ಪ್ರಸ್ತುತ ತಾನು ಮದುವೆಯಾಗೋದಕ್ಕೆ ಆಸಕ್ತಿಯನ್ನ ಹೊಂದಿದ್ದೀನಿ ಅಂತ ಹೇಳ್ಕೊಂಡಿದ್ದಾಳೆ. ಇದಾದ ನಂತರ ಇಬ್ಬರು ವಾಟ್ಸ್ಆಪ್ ಕರೆ ಹಾಗೂ ಮೆಸೇಜ್ಗಳ ಮೂಲಕ ನಿರಂತರ ಸಂಪರ್ಕದಲ್ಲಿ ಇರ್ತಾರೆ. ಜೊತೆಗೆ ಫ್ರೆಂಡ್ಸು ಜೊತೆಗೆ ಅದು ಚಾಟಿಂಗ್ಸ್ ಎಲ್ಲ ನಿಮಗೆ ಗೊತ್ತಿರುತ್ತೆ. ಈ ರೀತಿ ಮುಂದುವರೆದಿರ್ತಾರೆ. ಇದರಲ್ಲಿ ಆಕೆಯ ಹೆಸರು ಶ್ರೀದೇವಿ ಬಾಲಾ ಅಂತ ಕಾಣಿಸ್ತಾ ಇರುತ್ತೆ. ಇನ್ನು ಪರಿಚಯವಾಗಿ ಕೆಲ ದಿನಗಳಲ್ಲಿ ಈಕೆ ಅಜಯ್ಗೆ ತಾನು ಮದುವೆಯಾಗುವ ನಿಜವಾದ ಉದ್ದೇಶವನ್ನ ಹೊಂದಿದ್ದು ತಮ್ಮ ಮದುವೆ ವಿಚಾರವನ್ನ ಖಚಿತಪಡಿಸಿಕೊಳ್ಳೋದಕ್ಕಾಗಿ ಶೀಘ್ರದಲ್ಲೇ ಭಾರತಕ್ಕೆ ಬರೋದಾಗಿ ಹೇಳಿ ಅಜಯ್ನ ಮನವೊಲಿಸಿದ್ದಾಳೆ. ಇನ್ನು ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹಣ ಹೂಡಿಕೆ ಮಾಡೋದಕ್ಕೂ ಕೂಡ ಮನವೊಲಿಕೆ ಮಾಡ್ಕೊಂಡಿದ್ದಾಳೆ. ಅಂದ್ರೆ ಈಗಾಗಲೇ ಮದುವೆಗಿನ್ನ ಮೊದಲಿನ ಮಾತುಕತೆಯಲ್ಲಿ ಹುಡುಗ ಸೆಟಲ್ಡ್ ಆಗಿರ್ಬೇಕು ಅಥವಾ ಈ ರೀತಿ ಬಿಸ್ನೆಸ್ ಮಾಡಬೇಕು ಅಥವಾ ದುಡ್ಡು ಮಾಡ್ಕೊಳ್ಬೇಕು, ಆರ್ಥಿಕವಾಗಿ ಸದೃಢವಾಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಹಲವಾರು ವಿಚಾರವನ್ನ ವಿನಿಮಯ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಈಕೆ ಬಿಟ್ಕಾಯಿನ್ಗೆ ಇನ್ವೆಸ್ಟ್ಮೆಂಟ್ ಮಾಡುವಂತೆ ಮನವೊಲಿಸಿದ್ದಾಳೆ. ಅದರಲ್ಲೂ ಕೂಡ 24 ಲಕ್ಷ ಹಣ ವರ್ಗಾವಣೆ ಮಾಡಿದ ಯುವಕ ಅಜಯ್ಗೆ ಆಕೆಯ ಮೇಲೆ ಸಣ್ಣ ಡೌಟ್ ಕೂಡ ಬಂದಿರೋದಿಲ್ಲ. ಆಕೆಯ ಮೇಲೆ ಬಲವಾದ ನಂಬಿಕೆಯಿಂದ ಆತ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿರ್ತಾನೆ. ಆಕೆ ತಮ್ಮ ಆರ್ಥಿಕ ಭವಿಷ್ಯವನ್ನ ಭದ್ರಪಡಿಸಿಕೊಳ್ಳೋದಕ್ಕಾಗಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹಣ ಹಾಕುವಂತೆ ಸಲಹೆಯನ್ನ ನೀಡಿದ್ದಾಳೆ. ಅನುಮಾನಾಸ್ಪದ ಸೈಟ್ಗಳಲ್ಲಿ ಖಾತೆ ತೆರೆದ ಹಣ ಹೂಡಿಕೆ ಮಾಡುವಂತೆ ಆಕೆ ಭರವಸೆಯನ್ನ ನೀಡಿದ್ದಾಳೆ. ಆದರೆ ಆಕೆಯ ಬಣ್ಣದ ಮಾತಿಗೆ ಬೆರಗಾದ ಅಜಯ್ ಆಕೆ ಹೇಳದಂತೆ ಮಾಡಿದ್ದಾನೆ. ಇನ್ನು ಹಲವು ಅನುಮಾನಾಸ್ಪದ ಸೈಟ್ಗಳಲ್ಲಿ ತನ್ನ ಹೆಸರಿನಲ್ಲಿ ಖಾತೆ ತೆರೆದು ಜುಲೈನಿಂದ ಸೆಪ್ಟೆಂಬರ್ ನಡುವೆ 12 ಬಾರಿ ಆ ಖಾತೆಗಳಲ್ಲಿ ತನ್ನ ಉಳಿತಾಯದ ಹಣವನ್ನೆಲ್ಲ ಹೂಡಿಕೆಯನ್ನ ಮಾಡಿದ್ದಾನೆ ಅಜಯ್. ಒಟ್ಟು 24 ಲಕ್ಷ ಹಣವನ್ನ ಆತ ಆ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾನೆ. ಯುವತಿ ಸಂಪರ್ಕ ಕಡಿತಗೊಳಿಸಿದ ನಂತರವೇ ಮೋಸದ ಕೆಡ್ಡಾಗೆ ಆತ ಬಿದ್ದಿದ್ದು ಆತನಿಗೆ ಅರಿವಾಗಿದೆ. ಆರಂಭದಲ್ಲಿ ಈತನಿಗೆ ಖಾತೆಯಲ್ಲಿ ಪ್ರಾಫಿಟ್ ಆದಾಯ ತೋರಿಸ್ತಾ ಇತ್ತು. ಆದ್ರೆ ಪ್ರತಿ ಬಾರಿಯೂ ಈತ ಹಣ ಡ್ರಾ ಮಾಡೋದಕ್ಕೆ ಮುಂದಾದಾಗ ಹೆಚ್ಚುವರಿ ಶುಲ್ಕ ಹಾಗೂ ಟ್ಯಾಕ್ಸ್ ಕಟ್ಟುವಂತೆ ಈ ನಕಲಿ ವೆಬ್ಸೈಟ್ ಬೇಡಿಕೆಯನ್ನ ಇಡ್ತಾ ಇದ್ವು. ಆದ್ರೆ ಆತ ಮತ್ತಷ್ಟು ಹಣ ಪಾವತಿ ಮಾಡೋದಕ್ಕೆ ನಿರಾಕರಿಸಿದಾಗ ಯುವತಿ ಆತನ ಜೊತೆಗಿನ ಎಲ್ಲಾ ಸಂಪರ್ಕಗಳನ್ನ ಕಡಿತಗೊಳಿಸಿದ್ದಾಳೆ. ಅಂದ್ರೆ ಫಸ್ಟ್ ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡ್ಕೊಳ್ತಾ ಇದ್ಲು, ಮೆಸೇಜ್ ಮಾಡ್ತಾ ಇದ್ಲು, ಫೋನ್ ಸಂಪರ್ಕದಲ್ಲಿದ್ಲು. ಅವೆಲ್ಲವನ್ನ ಕೂಡ ಆಕೆ ಸ್ಟಾಪ್ ಮಾಡಿದ್ದಾಳೆ. ಯುವತಿಯ ಸಂಪರ್ಕ ಯಾವಾಗ ಕಡಿತಗೊಳ್ತೋ ಆತನಿಗೆ ತಾನು ದೊಡ್ಡ ಮೋಸದ ಜಾಲಕ್ಕೆ ಬಿದ್ದಿದ್ದೀನಿ ಎನ್ನುವಂತಹ ಅರಿವಾಗಿರುತ್ತೆ. ನಂತರವೇ ಆತ ಪೂರ್ವ ಕೇಂದ್ರ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾನೆ. ನಂತರ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆಯ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 318 ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ.
ಒಟ್ಟಾರೆ ನೋಡಿ ವೀಕ್ಷಕರೇ, ಈ ರೀತಿಯಾಗಿ ಆನ್ಲೈನ್ ವೆಬ್ಸೈಟ್ಗಳಲ್ಲಿ ಹುಡುಗಿಯನ್ನ ಹುಡುಕ್ತೀನಿ ಅಂತ ಮೋಸಕ್ಕೆ ಒಳಗಾದಂತಹ ಅದೆಷ್ಟೋ ಯುವಕರಿದ್ದಾರೆ. ಆ ರೀತಿಯಾದಂತಹ ಯುವಕರ ಪಟ್ಟಿಗೆ ಈತ ಅಂದ್ರೆ ಅಜಯ್ ಕೂಡ ಸೇರಿದ್ದಾನೆ. ಆದ್ರೆ ಇಂಥ ಜಾಲಗಳಿಗೆ ನೀವು ಬಲಿಯಾಗಬೇಡಿ ಅನ್ನೋದೇ ನಮ್ಮ ಆಶಯ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.